ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಸಾರ್ವಜನಿಕರಲ್ಲಿ ಮನದಲ್ಲಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ಧರ್ಮಸ್ಥಳ ಪ್ರಕರಣದಲ್ಲಿ ದೂರುದಾರನ ಹಿನ್ನೆಲೆಯನ್ನ ಪರಿಶೀಲನೆ ಮಾಡಿದ್ದೀರಾ? ಅವನ ದೂರಿನ ಸತ್ಯಾಸತ್ಯತೆಯ ಪರೀಕ್ಷೆ ಮಾಡಿ ತಾವು SIT ರಚನೆ ಮಾಡಿದ್ದೀರೋ ಅಥವಾ ದೂರುದಾರನ ಪರವಾಗಿ ಬಂದ ಒತ್ತಡಕ್ಕೆ ಒಳಗಾಗಿ SIT ರಚನೆ ಮಾಡಿದ್ದೀರೋ? ನಿಮ್ಮ ಸಂಪುಟದ ಸಚಿವರಾಗಿರ್ತಕ್ಕಂಥ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಸಾರ್ವಜನಿಕ ಹೇಳಿಕೆಯಲ್ಲಿ ಎಡಪಂಥೀಯರ ಒತ್ತಡಕ್ಕೆ ಒಳಗಾಗಿ ನಾವು SIT ರಚನೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ನಿಮಗೆ ದೂರಿನ ಸತ್ಯಾಸತ್ಯತೆಗಿಂತ ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ ಮಣಿಯುವ ಅನಿವಾರ್ಯತೆ ಏನಿತ್ತು? ಪೊಲೀಸು ಅಧಿಕಾರಿಯೊಬ್ಬರು ದೂರುದಾರನ ಕುರಿತಾಗಿ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಕೊಟ್ಟ ಸಲಹೆಯನ್ನು ಯಾಕೆ ಪರಿಗಣಿಸಲಿಲ್ಲ? ಆ ದೂರುದಾರ ತೋರಿಸಿದ 17 ಸ್ಥಳಗಳಲ್ಲಿ 16 ಸ್ಥಳಗಳಲ್ಲಿ ಮಣ್ಣು ಬಿಟ್ಟರೆ ಬೇರೆ ಏನು ಸಿಗಲಿಲ್ಲ. ಆದರೂ ನೀವು ದೂರುದಾರನ ಹಿನ್ನೆಲೆಯನ್ನ ಪರಿಶೀಲನೆ ಮಾಡದೇ ಇರತಕ್ಕಂಥದ್ರ ಕಾರಣ ಏನು? SIT ತನಿಖೆ ಉದ್ದೇಶ ಸತ್ಯಾಸತ್ಯತೆಯನ್ನ ಹೊರಗೆ ತರೋದೋ ಅಥವಾ ಧರ್ಮಸ್ಥಳದ ಘನತೆಗೆ ಹಾನಿ ಉಂಟು ಮಾಡೋದು? SIT ತನಿಖೆ ಯಾವ ಹಂತದಲ್ಲಿದೆ? ಅದರ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡ್ತೀರಾ? ಇದುವರೆಗೂ ಅವನು ದೂರುದಾರ ಹೇಳಿದ್ದು 106 ಶವಗಳನ್ನು ನಾನೇ ಹೂತಾಕಿದ್ದೀನಿ ಅಂತ ಹೇಳಿ. ಆತನೇ ತೋರಿಸಿದ 17 ಸ್ಥಳಗಳು, 17ರಲ್ಲಿ ಸಿಕ್ಕಿದ್ದು ಒಂದು ಶವ ಮಾತ್ರ. ಅಂದ್ರೆ 106 ಶವಗಳು ಎಲ್ಲಿಗೋದು? ಆ ದೂರಿನ ಸತ್ಯಾಸತ್ಯತೆ ಎಷ್ಟಿದೆ? ಇದರ ಅಂದಾಜಿನಲ್ಲೇನೆ ದೂರಿನ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಕೆಲವು ಯೂಟ್ಯೂಬರ್ಸ್, ಕೆಲವು ಖಾಸಗಿ ವಾಹಿನಿಗಳು ಧರ್ಮಸ್ಥಳದ ಘನತೆಗೆ, ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಸಾರ್ವಜನಿಕ ಬದುಕಿಗೆ, ಅವರ ಕುಟುಂಬದ ಬಗ್ಗೆ ತಪ್ಪು ಸುದ್ದಿಗಳನ್ನ ನಿರಂತರವಾಗಿ ಪ್ರಕಟ ಮಾಡ್ತಾ ಇದ್ರು ಕೂಡ ಯಾಕೆ ಅವರ ಮೇಲೆ ಯಾವುದೇ ಕ್ರಮವನ್ನ ಕೈಗೊಳ್ಳಿಲ್ಲ? ಧರ್ಮಸ್ಥಳ ಭಕ್ತಾದಿಗಳ ಒಂದು ಶ್ರದ್ಧಾ ಕೇಂದ್ರ, ಭಕ್ತಿಯ ಒಂದು ನೆಲೆ. ಧರ್ಮಸ್ಥಳ 5-6 ದಶಕಗಳ ಮುಂಚಿತವಾಗಿಯೇ ಸಹಪಂಕ್ತಿ ಭೋಜನದ ಮೂಲಕ ಜಾತೀಯತೆ ಮತ್ತು ಅಸ್ಪೃಶ್ಯತೆಗೆ ಧರ್ಮಸ್ಥಳದಲ್ಲಿ ನೆಲೆ ಇಲ್ಲ ಅಂತ ಅನ್ನುವಂಥ ಸಂದೇಶವನ್ನ ಕೊಟ್ಟಂತ ಒಂದು ಸ್ಥಳ. ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ದರ್ಶನಕ್ಕಾಗಿ, ಅವರ ಅಮೃತವಾಣಿಗಾಗಿ ಗಂಟೆಗಟ್ಟಲೆ ಕಾದು ಅವರು ದರ್ಶನ ಪಡೆಯುವಂತ ಒಂದು ಶ್ರದ್ಧೆಯ ಸ್ಥಳ ಅದು. ಅಂತವರ ಬಗ್ಗೆ ಅವಹೇಳನ ಮಾಡಿದಾಗಲೂ ಕೂಡ ನಿಮ್ಮ ಸರ್ಕಾರ ಯಾಕೆ ಮೌನ ವಹಿಸಿದೆ? ಈ ಯೂಟ್ಯೂಬರ್ ಮೇಲೆ ಯಾಕೆ ನೀವು ಕ್ರಮವನ್ನ ಕೈಗೊಂಡಿಲ್ಲ? ಅಂದ್ರೆ ಒಂದು ಭಕ್ತಿಯ ಸ್ಥಳವನ್ನ, ಹಿಂದೂಗಳ ಶ್ರದ್ಧಾ ಸ್ಥಳವನ್ನ ಅವಹೇಳನ ಮಾಡಿದ್ರು ಕೂಡ ಮೌನ ವಹಿಸಿರೋದ್ರ ಅರ್ಥ ಏನು? ಇದೇ ರೀತಿ ಏನಾದರೂ ಅನ್ಯಮತೀಯರ ಶ್ರದ್ಧಾ ಸ್ಥಳಕ್ಕೆ ಅಪಮಾನ ಆಗುವಂತ ಘಟನೆಗಳು ನಡೆದಿದ್ರೆ ನೀವು ತೋರಿಸ್ತಿದ್ದಂತ ಪೌರುಷ ಈಗ ಯಾಕೆ ಮೌನವಾಗಿದೆ? ಈ ಪ್ರಶ್ನೆಗೆ ಉತ್ತರಿಸಬೇಕು. ದೂರುದಾರನ ಐಡೆಂಟಿಟಿ ಏನು? ಅವನು ಯಾರು? ಭೀಮಾ ಅಂದ್ರೆ ಏನ್ ಕೆಲಸ ಮಾಡ್ತಾ ಇದ್ದ? ಇಷ್ಟು ವರ್ಷ ಎಲ್ಲಿದ್ದ? ಈ ಒಂದು ಮಾಹಿತಿಯು ಕೂಡ ಸಾರ್ವಜನಿಕರಿಗೆ ಬೇಕಾಗಿದೆ. ನಮ್ಮ ಅನುಮಾನ ಇರ್ತಕ್ಕಂಥದ್ದು ಇದೊಂದು ದೊಡ್ಡ ಷಡ್ಯಂತ್ರ. ಈ ಷಡ್ಯಂತ್ರದಲ್ಲಿ ಮತಾಂತರಿಗಳು ಇದ್ದಾರೆ. ಮತಾಂತರದ ಬೆಳೆ ಧರ್ಮಸ್ಥಳದಂತ, ಅಯ್ಯಪ್ಪ ಸ್ವಾಮಿ ಅಂತ
ಶ್ರದ್ಧಾ ಕೇಂದ್ರಗಳಿಂದಾಗಿ ಬೆಳೆ ಬೆಳೆಯೋಕೆ ಸಾಧ್ಯ ಆಗ್ತಿಲ್ಲ ಅವರಿಗೆ. ಆ ಶ್ರದ್ಧೆಯನ್ನು ಹಾಳು ಮಾಡಿದ್ರೆ, ಅಲ್ಲಿರುವ ಭಕ್ತಿಯನ್ನ ದುರ್ಬಲಗೊಳಿಸಿದ್ರೆ ಆಗ ಮತಾಂತರ ಮಾಡೋದಕ್ಕೆ ಸುಲಭ ಆಗುತ್ತೆ ಅನ್ನುವಂತ ಸಂಚು ನಡೆಸಿರ್ತಕ್ಕಂಥ ಮತಾಂತರಿಗಳು ಇದರಲ್ಲಿ ಕೈ ಜೋಡಿಸಿದ್ದಾರೆ. ಕಡಿಮೆ ಶುಲ್ಕದಲ್ಲಿ ವಿದ್ಯಾದಾನ ಮಾಡ್ತಿರೋದ್ರಿಂದ ನಾವು ವಿದ್ಯೆಯ ಹೆಸರಿನಲ್ಲಿ ಲಾಭ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವಂತ ಕೆಲವು ಖಾಸಗಿ ವಿದ್ಯಾಸಂಸ್ಥೆಗಳು ಕೂಡ ಲಾಭ ಮಾಡಿಕೊಳ್ಳೋದನ್ನೇ ಉದ್ದೇಶವಾಗಿ ಇಟ್ಕೊಂಡಿರ್ತಕ್ಕಂಥ, ಶಿಕ್ಷಣವನ್ನೇ ಮಾರಾಟ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಕೆಲವು ಖಾಸಗಿ ವಿದ್ಯಾಸಂಸ್ಥೆಗಳು ಇದ್ರ ಹಿಂದ್ಗಡೆ ಇದಾವೆ ಅಂತಕ್ಕಂಥ ಅನುಮಾನ ಇದೆ. ಇದ್ರ ಜೊತೆಗೆ ನಗರ ನಕ್ಸಲರು, ಕಾಡ್ನಲ್ಲಿದ್ದ ನಕ್ಸಲರಿಗೆ ನೀವು ರಾಜಾಶ್ರಯ ಕೊಟ್ರಿ, ಅವ್ರಿಗೆ ಪರಿಹಾರ ಕೊಟ್ರಿ, ಅವ್ರ ನಾಡಿಗೆ ಬಿಟ್ಕೊಂಡ್ರಿ. ಆ ನಾಡಿಗೆ ಬಿಟ್ಕೊಂಡಿರ್ತಕ್ಕಂಥ ನಗರ ನಕ್ಸಲರು ಕೂಡ ಈ ಸಂಚಿಗೆ ಕೈ ಜೋಡಿಸಿದ್ದಾರೆ ಅಂತಕ್ಕಂಥ ಭಾವನೆ ವ್ಯಕ್ತ ಆಗ್ತಾ ಇದೆ. ಇದೆಲ್ಲದರ ಸಮಗ್ರ ತನಿಖೆ ನೀವು ಹೇಗೆ ಒಬ್ಬ ದೂರುದಾರನ ಹಿನ್ನೆಲೆಯನ್ನೇ ಪರಿಶೀಲಿಸದೆ SIT ತನಿಖೆ ಮಾಡಿದ್ರಿ, ನಿಮ್ಮ SIT ವ್ಯಾಪ್ತಿಯನ್ನು ವಿಸ್ತರಿಸಬೇಕು. ಈ ಖಾಸಗಿ ವಾಹಿನಿಗಳು ಅವರಿಗೆ ನ್ಯಾಯಾಲಯದಲ್ಲಿ ಸಾಕ್ಷ್ಯ ಸಮೇತ ಹಾಜರುಪಡಿಸೋದಕ್ಕೆ ದಮ್ಮಿಲ್ಲ, ಅಲ್ಲಿ ಹೋಗ್ಲಿಕ್ಕೆ ಭಯ ಆಗುತ್ತೆ. ಆದ್ರೆ ತಮ್ಮ ಯೂಟ್ಯೂಬ್ನಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಬೇಕಾಬಿಟ್ಟಿಯಾಗಿ ಆಧಾರವಿಲ್ಲದೆ ಧರ್ಮಸ್ಥಳದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ, ಅನುಮಾನ ಹುಟ್ಟಾಕೋದಕ್ಕೆ ಧೈರ್ಯ ಇದೆ. ಅಂದ್ರೆ ಇದು ಒಂದು ವ್ಯಾಪಕ ಸಂಚು ಅನ್ನೋದು ನಮ್ಮ ಅನುಮಾನ. ಹಾಗಾಗಿ ಇದ್ರ ಬಗ್ಗೆಯೂ ಕೂಡ ತನಿಖೆ ನಡೆಸಬೇಕು ಅಂತಕ್ಕಂಥ ಆಗ್ರಹವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾರೆ. ಮತ್ತು ಈ ವಿಷಯದಲ್ಲಿ ನೀವು ಮೌನ ವಹಿಸಿದ್ರೆ ಕಾಂಗ್ರೆಸ್, ಕಮ್ಯುನಿಸ್ಟ್ ಮತ್ತು ಮತಾಂಧ ಶಕ್ತಿಗಳು, SDPI ನಂತ ಮತೀವಾದಿ ಶಕ್ತಿಗಳು ಒಟ್ಟಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸಿದ್ದೀರಿ ಅಂತಕ್ಕಂಥ ಅನುಮಾನ ಜನರಲ್ಲಿ ಬರುತ್ತೆ. ಹಾಗಾಗಿ ಧರ್ಮಸ್ಥಳದಂತ ಒಂದು ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳಂತ ಒಂದು ಸಾರ್ವಜನಿಕ ಗೌರವದ ವ್ಯಕ್ತಿತ್ವದ ಬಗ್ಗೆ ಅಪಪ್ರಚಾರ ನಡೆಸುವವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮತ್ತು ನಿಮ್ಮ ತನಿಖೆ ಪಾರದರ್ಶಕವಾಗಿರ್ಲಿ, ನಿಮ್ಮ ತನಿಖೆ ಪ್ರಾಮಾಣಿಕವಾಗಿರ್ಲಿ, ನಿಮ್ಮ ತನಿಖೆಯ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು. ದೂರುದಾರನನ್ನ ಅವನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮತ್ತು ಅಪಪ್ರಚಾರ ಮಾಡ್ತಿರೋರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.